ಹಾಯ್ ವೆಲ್ಕಮ್ ಟು ಎಜುಕೇಷನ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಬಂದು ಸಿಂಪಲ್ ಫ್ಯೂಚರ್ ಟೆನ್ಸ್. ಅಂದರೆ ಭವಿಷ್ಯತ್ತಿನಲ್ಲಿ ನಡೆಯುವಂತಹ ಕೆಲಸಗಳನ್ನು ತಿಳಿಸುವಂತಹ ಟೆನ್ಸ್ ಯಾವುದಪ್ಪ ಅಂತಂದರೆ ಫ್ಯೂಚರ್ ಟೆನ್ಸ್. ಇದು ನಮ್ಮ ಪ್ರತಿನಿತ್ಯ ಈ ಟಾಪಿಕ್ ಬರದೇ ಇದ್ದರೆ ನಾವು ಡೆಫಿನೆಟ್ಲಿ ಇಂಗ್ಲೀಷ್ ಮಾತಾಡೋಕ್ಕೆ ಅಸಾಧ್ಯ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಸುಲಭವಾದ ಟಾಪಿಕ್, ಬಹಳಷ್ಟು ಸುಲಭ. ಸೊ ನೀವು ಜಸ್ಟ್ 1 ಅವರ್, ಕೇವಲ 1 ಅವರ್ ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಾಗಿ ನಿಮಗೆ ಫ್ಯೂಚರ್ ಟೆನ್ಸ್ ಅನ್ನೋದು ನಿಮಗೆ ಫ್ಯೂಚರ್ ಕೊಡುತ್ತೆ. ಸೊ ಈ ಟಾಪಿಕ್ ಇಲ್ಲದೆ ನಾವು ಏನು ಮಾತಾಡೋಕ್ಕೂ ಅಸಾಧ್ಯ. ಸೊ ಈ ಟೆನ್ಸ್ ಬಂದರೆ ಡೆಫಿನೆಟ್ಲಾಗಿ ನಾವು ಇಂಗ್ಲೀಷ್ ಸೂಪರಾಗಿ ಮಾತಾಡ್ತೀವಿ, ಫ್ಲೂಯೆನ್ಸ್ ಅನ್ನೋದು ಬರುತ್ತೆ. ಓಕೆ, ಡೋಂಟ್ ನೆಗ್ಲೆಕ್ಟ್, ಪ್ರಾಕ್ಟೀಸ್ ಮಾಡಿರಿ. ಅದಕ್ಕಿಂತ ಮುಂಚೆ ನೀವು ನೋಟ್ ಮಾಡ್ಕೊಳ್ರಿ. ಹಾಗೆ ಇಂಗ್ಲೀಷ್ ಮಾತನಾಡಿದರೆ ಮಾತ್ರ ಇಂಗ್ಲೀಷ್ ಬರುತ್ತೆ. ದಯವಿಟ್ಟು ಇಂಗ್ಲೀಷ್ನಲ್ಲೇ ಪ್ರಾಕ್ಟೀಸ್ ಮಾಡಿರಿ, ರೈಟ್ ಆಗಲಿ ರಾಂಗ್ ಆಗಲಿ. ಓಕೆನಾ? ಇವತ್ತಿನ ಟಾಪಿಕ್ ಬಂದು ಫ್ಯೂಚರ್ ಟೆನ್ಸ್. ಅದಕ್ಕೆ ಸ್ಟ್ರಕ್ಚರ್ ಅಂದರೆ ಸೂತ್ರ. ಈ ಸೂತ್ರ ಹೆಂಗಿರುತ್ತಪ್ಪ ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ಶೆಲ್ ಆರ್ ವಿಲ್, ಓಕೆ, ಪ್ಲಸ್ V1 ಪ್ಲಸ್ ಎಕ್ಸ್ಟ್ರಾ ವರ್ಡ್ಸ್. ಈ ಸೂತ್ರವನ್ನು ನೀವು ನೋಟ್ ಮಾಡ್ಕೊಳ್ರಿ, ಯಾಕಂದರೆ ಸಿಂಪಲ್ ಆಗಿರುವಂಥ ಟಾಪಿಕ್. ಸಬ್ಜೆಕ್ಟ್ ಪ್ಲಸ್ ಶೆಲ್ ಅಥವಾ ವಿಲ್ಲನ್ನು ಬಳಸ್ಬೋದು. ಶೆಲ್ ಯಾವಾಗ ಬಳಸ್ಬೇಕು, ವಿಲ್ ಯಾವಾಗ ಬಳಸ್ಬೇಕು ಅದು ನೋಡೋಣ, ಯಾಕಂದರೆ ಅದು ಬಂದರೆ ನಿಮಗೆ ಕೂಡ ಕ್ಲಿಯರ್ ಆಗಿರ್ತಾಗತ್ತೆ. ಓಕೆನಾ? ನೋಟ್ ಮಾಡ್ಕೊಳ್ರಿ. ನೋಡಿರಿ, ಐ ವಿ ಈ 2 ಸಬ್ಜೆಕ್ಟ್ಗಳಿಗೆ ಶೆಲ್ ಅಥವಾ ವಿಲ್ ಬಳಸಬೇಕು. ಓಕೆನಾ? ಉಳಿದಿರುವಂತಹ ಎಲ್ಲ ಸಬ್ಜೆಕ್ಟ್ಗಳಿಗೆ ಯು ಆ್ಯಂಡ್ ದೇ ಆ್ಯಂಡ್ ಹಿ, ಶಿ, ಇಟ್ ಆ್ಯಂಡ್ ನೇಮ್ಸ್ಗೆ ವಿಲ್ ಅಂತ ಬಳಸಬೇಕು. ಓಕೆನಾ? ಎಕ್ಸಾಂಪಲ್ ನೋಡೋಣ. ಸ್ವಲ್ಪ ಎಕ್ಸಾಂಪಲ್ ನೋಡಿದ್ರೆ ನಿಮಗೆಲ್ಲ ಕ್ಲಿಯರ್ ಅರ್ಥ ಆಗುತ್ತೆ. ಓಕೆನಾ? ನೋಡಿರಿ, ಐ ಶಾಲ್ ಗೋ ಟು ದ ಮಾರ್ಕೆಟ್, ಐ ಶಾಲ್ ಗೋ ಟು ದ ಟೂರ್, ಐ ಶಾಲ್ ಗೋ ಟು ದ ಬ್ಯಾಂಗ್ಳೂರ್, ಐ ಶಾಲ್ ಗೋ ಟು ದ ಬಳ್ಳಾರಿ, ಐ ಶಾಲ್ ಗೋ ಟು ದ ಮೂವಿ, ಐ ಶಾಲ್ ಗೋ ಟು ದ ವಾಚ್ ಮೂವಿ. ಇಲ್ಲಿ ಗೋ ಅನ್ನೋದೇ ತೆಗೆದುಕೊಂಡಿವಿ. ಆಯಿತಾ? ನೆಕ್ಸ್ಟ್ ವರ್ಬ್ ಚೇಂಜ್ ಮಾಡೋಣ. We will go to, we will take an lunch, we will take an dinner, we will take an money, we will take an anyone. Okay, next, you will go to school, they will go to school, he will go to school, she will go to school. ಓಕೆನಾ? ಅರ್ಥ ಆಯ್ತಾ? ನೋಡಿರಿ, ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ? ಹಾಗೆ ನೋಟ್ ಮಾಡ್ಕೊಳ್ರಿ. ಐ ಶಾಲ್ ವಾಚ್ ಎ ಮೂವಿ ಟುಮಾರೋ. ಇಲ್ಲಿ ಟುಮಾರೋ ಅಂಬೋದು ನಿಮಗೆ ಫಸ್ಟ್ ಇಲ್ಲಂದೇ ಕೊಟ್ಟಿದ್ದೀನಿ, ನೆಕ್ಸ್ಟ್ ಎಕ್ಸಾಂಪಲ್ ಕೊಡೋಲ್ಲ. ಯಾಕಂದರೆ ನಿಮಗೆ ಟುಮಾರೋ ಅಂಬೋದು ಇಲ್ಲಿ ಶೆಲ್ ಅಂತಂದರೆ ಇದು ಫ್ಯೂಚರ್, ಈಗಿರುವಂಥ ಸಮಯಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ಆದರೂ ಕೂಡ ಅದು ಶೆಲ್ ಅಂದರೆ ಭವಿಷ್ಯತ್ತಿನಲ್ಲೇ ಅಂತ ಅರ್ಥ. ಓಕೆನಾ? ಓಕೆ, ಶೆಲ್ ಅಂತ ಬಂತಂದರೆ ಅಥವಾ ವಿಲ್ ಅಂತ ಬಂದರೆ ಅದು ಟುಮಾರೋ ಅಂದರೆ ಫ್ಯೂಚರ್ ಬಗ್ಗೆ ಹೇಳುತ್ತೆ, ಭವಿಷ್ಯತ್ ಬಗ್ಗೆ ಹೇಳುತ್ತೆ. ಐ ಶಾಲ್ ವಾಚ್ ಎ ಮೂವಿ ಅಥವಾ ಐ ವಿಲ್ ವಾಚ್ ಎ ಮೂವಿ ಟುಮಾರೋ, ಬೋತ್ ಆರ್ ಸೇಮ್. ನಾನು ನಾಳೆ ಒಂದು ಸಿನಿಮಾವನ್ನು ನೋಡುವೆನು. ಓಕೆನಾ? ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್, ವಿ ಶೆಲ್ ಪರ್ಚೇಸ್ ಎ ಕಾರ್ ನೆಕ್ಸ್ಟ್ ಮಂತ್. ವಿ ಶೆಲ್, ಓಕೆನಾ? ವಿ ವಿಲ್ ಕೂಡ ಹೇಳ್ಬೋದು. ಓಕೆನಾ? ವಿ ವಿಲ್ ಪರ್ಚೇಸ್ ಎ ಕಾರ್ ನೆಕ್ಸ್ಟ್ ಮಂತ್. ನಾವು ಮುಂದಿನ ತಿಂಗಳು ಒಂದು ಕಾರನ್ನು ಖರೀದಿ ಮಾಡುವೆವು. ನೋಡಿರಿ, ಇಲ್ಲಿ ಶೆಲ್ ಅಥವಾ ವಿಲ್ ಬಹಳಷ್ಟು ಇವಾಗಿರುವ ಜನ್ರೇಷನ್ನಲ್ಲಿ ವಿಲ್ ಅನ್ನೋದೇ ಭಾಳಷ್ಟು ಬಳಸುತ್ತಾರೆ. ಈಗಿನ ಟ್ರೆಂಡ್ ಇರೋದು ಭಾಳಷ್ಟು ವಿಲ್ ಅನ್ನೋದೇ ಬಳಸ್ತಾರೆ. ಸೊ ವಿ ವಿಲ್ ಗೋ ಟು, ವಿ ವಿಲ್ ಪರ್ಚೇಸ್, ವಿ ವಿಲ್ ಮನಿ, ಆಸ್ಕಿಂಗ್ ಮನಿ. ಓಕೆನಾ? ನೆಕ್ಸ್ಟ್, ಯು ವಿಲ್ ಗೋ ಟು ಚೆನ್ನೈ ನೆಕ್ಸ್ಟ್ ಸಂಡೇ. ಯು ವಿಲ್ ಗೋ ಟು ಚೆನ್ನೈ ನೆಕ್ಸ್ಟ್ ಸಂಡೇ. ನೀವು ಮುಂದಿನ ಆದಿವಾರ ಚೆನ್ನೈಗೆ ಹೋಗುತ್ತೀರಿ. ಓಕೆನಾ? ಭವಿಷ್ಯತ್ತಿನಲ್ಲಿ ನಡೆಯುವಂತಹ ಕೆಲಸಗಳನ್ನು ನಾವು ವಿಲ್ ಅಥವಾ ಶೆಲ್ ಮೂಲಕ ಹೇಳಲಾಗುತ್ತದೆ. ಸೊ ನೋಟ್ ಮಾಡ್ಕೊಳ್ರಿ. ಯು ವಿಲ್ ಗೋ ಟು ಚೆನ್ನೈ, ಯು ವಿಲ್ ಗೋ ಟು ಮುಂಬೈ, ಯು ವಿಲ್ ಗೋ ಟು ಬ್ಯಾಂಗ್ಳೂರ್, ಯು ವಿಲ್ ಗೋ ಟು ಬಳ್ಳಾರಿ. ಓಕೆ, ಈ ರೀತಿ ಬಹಳಷ್ಟು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್, ದೇ ವಿಲ್ ಕಮ್ ಟು ಅವರ್ ಕಾಲೇಜ್ ನೆಕ್ಸ್ಟ್ ಇಯರ್. ದೇ ವಿಲ್ ಕಮ್ ಟು ಅವರ್ ಕಾಲೇಜ್ ನೆಕ್ಸ್ಟ್ ಮಂಡೇ. ಓಕೆನಾ? ನೂರಾರು ಸೆಂಟೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ ನಮಗೆ ಸೂತ್ರ ಗೊತ್ತಿದ್ದರೆ. ಓಕೆನಾ? ದೇ ವಿಲ್ ಕಮ್ ಟು ಅವರ್ ಕಾಲೇಜ್ ನೆಕ್ಸ್ಟ್ ಮಿನಿಟ್. ಓಕೆ, ನೆಕ್ಸ್ಟ್ ಮಿನಿಟ್ ಅನ್ನೋದು ಕೂಡ ಭವಿಷ್ಯತ್ತಿಗೆ ಸಂಬಂಧಿಸಿದ್ದೆ. ಓಕೆನಾ? ಅರ್ಥ ಆಯ್ತಾ?
ನೆಕ್ಸ್ಟ್, ಹೀ ವಿಲ್ ಮೀಟ್ ದ ಚೀಫ್ ಮಿನಿಸ್ಟರ್ ಟುಮಾರೋ. ಅವನು ನಾಳೆ ಮುಖ್ಯಮಂತ್ರಿಯನ್ನು ಭೇಟಿಯಾಗುವೆನು. ಅವನು ನಾಳೆ ಮುಖ್ಯಮಂತ್ರಿಯನ್ನು ಭೇಟಿಯಾಗುವನು. ಹಿ ವಿಲ್ ಮೀಟ್ ದ ಚೀಫ್ ಮಿನಿಸ್ಟರ್ ಟುಮಾರೋ. ಹಿ ವಿಲ್ ಮೀಟ್ ದ ಪ್ರೈಮ್ ಮಿನಿಸ್ಟರ್ ನೆಕ್ಸ್ಟ್ ಮಿನಿಟ್. ಹಿ ವಿಲ್ ಮೀಟ್ ದ ಚೀಫ್ ಮಿನಿಸ್ಟರ್, ಕರ್ನಾಟಕ ಚೀಫ್ ಮಿನಿಸ್ಟರ್ ಅಥವಾ ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ ಅಥವಾ ಡೆಲ್ಲಿ ಚೀಫ್ ಮಿನಿಸ್ಟರ್ ಅಥವಾ ಬೆಂಗಾಲ್ ಚೀಫ್ ಮಿನಿಸ್ಟರ್. ಓಕೆನಾ. ನೆಕ್ಸ್ಟ್, ಶಿ ವಿಲ್ ಇಂಟ್ರಡ್ಯೂಸ್ ಹಿಮ್ ಟುಮಾರೋ. ಶಿ ವಿಲ್ ಇಂಟ್ರಡ್ಯೂಸ್ ಹಿಮ್ ಟುಮಾರೋ. ಅವನು ನಾಳೆ ಅವನನ್ನು ಪರಿಚಯ ಮಾಡುತ್ತಾಳೆ. ಅವಳು ನಾಳೆ ಅವನನ್ನು ಪರಿಚಯ ಮಾಡುತ್ತಾಳೆ. ಅವಳು ನಾಳೆ ಅವನನ್ನು ಪರಿಚಯ ಮಾಡುತ್ತಾಳೆ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್, ಸಂಜಯ್ ವಿಲ್ ಬಿಕಮ್ ಎ ಗ್ರೇಟ್ ಡೈರೆಕ್ಟರ್ ಇನ್ ಎ ಫ್ಯೂಚರ್. ಸಂಜಯ್ ಬಿಕಮ್ ಎ ಗ್ರೇಟ್ ಡೈರೆಕ್ಟರ್ ಇನ್ ಎ ಫ್ಯೂಚರ್. ಸಂಜಯ್ ಭವಿಷ್ಯತ್ತಿನಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟರ್ ಆಗುವನು. ಇನ್ನೇನು ಕ್ರಿಯೇಟ್ ಮಾಡ್ಬೋದು? ಸಂಜಯ್ ವಿಲ್ ಬಿಕಮ್ ಎ ಗ್ರೇಟ್ IAS ಆಫೀಸರ್. ಸಂಜಯ್ ವಿಲ್ ಬಿಕಮ್ ಎ CA, ಚಾರ್ಟೆಡ್ ಅಕೌಂಟರ್. ಓಕೆನಾ. ಅಂದರೆ ಭವಿಷ್ಯತ್ತಿನಲ್ಲಿ ಆಗುವಂತಹ ಕೆಲಸಗಳು, ಹೌದಾ? ಸೊ ಈ ರೀತಿ ಕೂಡ ಪರ್ಸನ್ ಮೇಲೆ ಕೂಡ ಹೇಳಬೇಕಾಗುತ್ತೆ. ಓಕೆ, ಎಲ್ಲ ನೇಮ್ಸ್ಗಳು ಬರ್ತವೆ ಇಲ್ಲಿ. ಓಕೆನಾ. ನೆಕ್ಸ್ಟ್, ವಾಣಿ ವಿಲ್ ಅಪ್ಲೈ ಫಾರ್ ಎ ಜಾಬ್ ನೆಕ್ಸ್ಟ್ ಮಂತ್. ವಾಣಿ ಮುಂದಿನ ತಿಂಗಳು ಉದ್ಯೋಗಕ್ಕೋಸ್ಕರ ಅರ್ಜಿಯನ್ನು ಹಾಕುವಳು. ವಾಣಿ ವಿಲ್ ಅಪ್ಲೈ ಫಾರ್ ಎ ಜಾಬ್ ನೆಕ್ಸ್ಟ್ ಮಂತ್. ವಾಣಿ ಮುಂದಿನ ತಿಂಗಳು ಉದ್ಯೋಗಕ್ಕೋಸ್ಕರ ಅರ್ಜಿಯನ್ನು ಹಾಕುವಳು. ನೋಟ್ ಮಾಡ್ಕೇಳ್ರಿ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ನೆಕ್ಸ್ಟ್. ಓಕೆನಾ. ಹಿ ವಿಲ್ ಟೆಲ್ ಯು ಟುಮಾರೋ. ಅವನು ನಿನಗೆ ನಾಳೆ ಹೇಳುವನು. ಇವು ನೋಡಿ, ಇಂಥ ಸೆಂಟೆನ್ಸನ್ನು ನಾವು ಪ್ರತಿದಿನ ಮಾತಾಡ್ತೀವಿ, ಹೌದಾ? ಪ್ರತಿದಿನ ಮಾತಾಡ್ತೀವಿ. ಬಟ್ ಇಂಗ್ಲೀಷ್ನ ಮಾತಾಡ್ಬೇಕು ಇಂಥ ಸೆಂಟೆನ್ಸನ್ನು. ಹಾಗೆ ನಮಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ. ನಾವು ಇಂಗ್ಲೀಷ್ ಮಾತಾಡಿದ್ರೆ ಮಾತ್ರ ಇಂಗ್ಲೀಷ್ ಬರುತ್ತೆ. ಇದೊಂದು ನಮ್ಮ ಮೈಂಡಲ್ಲಿ ಇಟ್ಕೊಳ್ರಿ. ಟ್ರೈ ಮಾಡಿರಿ. ಅದು ರಾಂಗ್ ಆಗಲಿ ರೈಟ್ ಆಗಲಿ ಎನಿಥಿಂಗ್, ಯು ಟ್ರೈ. ಫಸ್ಟ್ ಯು ಟ್ರೈ, ಸೆಕೆಂಡ್ರಿ ಆದಮೇಲೆ ನೋಡೋ ಆಲೋಚನೆ. ಓಕೆನಾ. ಪ್ರಯತ್ನ ಮಾಡಿರಿ. ನೆಕ್ಸ್ಟ್, ಇವಕ್ಕೆಲ್ಲ ಕೀವರ್ಡ್ಸ್ ಅಂದರೆ ಈ ಫ್ಯೂಚರ್ ಟೆನ್ಸ್ಗೆ ಒಂದು ವಾಕ್ಯದಲ್ಲಿ ಇದು ಫ್ಯೂಚರ್ ಟೆನ್ಸ್ ಅಂಬೋದಕ್ಕೆ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಆ ವಾಕ್ಯದಲ್ಲಿ ಈ ಕೀವರ್ಡ್ಸ್ ನೋಡಬೇಕು. ಎಂಡಿಂಗ್ನಲ್ಲಿ ಎಲ್ಲೋ ಅಂತ ಇರ್ತಾವೆ ನೋಡ್ರಿ. ಟುಮಾರೋ ಅಂತ ಬಂತಂದರೆ ಇದು ಭವಿಷ್ಯತ್ತು ಅಂತ ನೀವು ಫೈಂಡ್ ಔಟ್ ಮಾಡಿರಿ. ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಸಂಡೇ, ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಇಯರ್, ಇವು ಏನೇ ನಿಮ್ಗೆ ಕಂಡು ಬರಲಿ ಇವೆಲ್ಲ ಫ್ಯೂಚರ್ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಅಂದರೆ ಭವಿಷ್ಯತ್ತಿನ ಬಗ್ಗೆ ಹೇಳುತ್ತೆ. ಓಕೆನಾ. ಆಫ್ಟರ್ 2 days, ಇವೆಲ್ಲ ಅಷ್ಟೇ. ಏನು ಭವಿಷ್ಯತ್ತಿನ ವಾಕ್ಯಗಳು ಸೆಂಟೆನ್ಸನ್ನು ಇಂಡಿಕೇಟ್ ಮಾಡುತ್ತೀವೆಲ್ಲ. ಓಕೆನಾ. ಆಫ್ಟರ್ 2 days, ವೀಕ್, ಮಂತ್, ಇಯರ್ ಇನ್ ಫ್ಯೂಚರ್. ಓಕೆನಾ. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ರಿ. ಈ ಕೀವರ್ಡ್ಸ್ ಬಹಳ ಮುಖ್ಯ ನಮಗೆ. ಓಕೆ, ನಿಮಗೆ ಇಷ್ಟವರೆಗೆ ಡೆಫಿನೇಷನ್ ನೋಡಿದ್ರಿ. ಶೆಲ್ ಯಾವಾಗ ಬಳಸ್ಬೇಕು, ವಿಲ್ ಯಾವಾಗ ಬಳಸ್ಬೇಕು ಗೊತ್ತಾಯಿತು. ಡೆಫಿನೇಷನ್ ಅರ್ಥ ಆಯಿತು. ಅದರ ಎಕ್ಸಾಂಪಲ್ ಕೂಡ ನೋಡಿದ್ರಿ, ಹೌದಾ? ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಕೆಲವು ಸೆಂಟೆನ್ಸ್ ಬೇಕು, ಹೌದಾ? ಕೇವಲ 10 ಸೆಂಟೆನ್ಸ್. ಅವನ್ನ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದರೆ ಸಾಕು. ಯಾಕಂದರೆ ನೀವು ಅಲ್ಲಿವರೆಗೆ ಕಲ್ತೀರಿ ಅನ್ನೋದಕ್ಕೆ ನಾನು ಭಾವಿಸ್ತೀನಿ. ಸೊ ನೆಗ್ಲೆಕ್ಟ್ ಮಾಡಬೇಡ್ರಿ ಪ್ಲೀಸ್. ದಯವಿಟ್ಟು ಬಿ ಪ್ರಾಕ್ಟೀಸ್ ಆ್ಯಂಡ್ ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಟು ಕನ್ನಡ. ಓಕೆನಾ. ಫಸ್ಟ್ ಒನ್, ಐ ವಿಲ್ ಗೋ ಟು ಪುಷ್ಪ ಮೂವಿ. ಐ ವಿಲ್ ಗೋ ಟು ಪುಷ್ಪ ಮೂವಿ. ಓಕೆ, ನೋಟ್ ಮಾಡ್ಕೊಳ್ರಿ. ಸೆಕೆಂಡ್ ಒನ್, ವಿ ವಿಲ್ ಗೋ ಟು ಮಾರ್ಕೆಟ್ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಇಯರ್ ಅಥವಾ ಇನ್ ಇಯರ್ ಫ್ಯೂಚರ್. ನಾನು ಹೇಳಿದೆ ಕೀವರ್ಡ್ಸ್, ಈ ಕೀವರ್ಡ್ಸ್ ಇಲ್ಲಿ ಬರ್ತಾವೆ. ಓಕೆ, ನಾವು ಬಳಸ್ಬೋದು, ಬಳಸದೇ ಇರ್ಬೋದು. ಯಾಕಂದರೆ ವಿಲ್ ಅಂತ ಬಂತಂದರೆ ಅದು ಭವಿಷ್ಯತ್ತು ಅಂತ ನಮಗೆ ತಿಳಿಸ್ತದೆ. ಅದೇ ನೆಕ್ಸ್ಟ್ ಇಯರ್, ನೆಕ್ಸ್ಟ್ ಮಂತ್, ನೆಕ್ಸ್ಟ್ ವೀಕ್ ಅಂತ ಬಂತಂದರೆ ಅದು ಪರ್ಟಿಕ್ಯುಲರ್ ಒಂದು ಟೈಮ್ ಅನ್ನೋದು ಇರ್ತದೆ, ಹೌದಾ? ನೆಕ್ಸ್ಟ್, ಐ ಶಾಲ್ ಗೋ ಟು USA. ಐ ಶಾಲ್ ಗೋ ಟು USA. ಓಕೆ, ಐ ಶಾಲ್ ಗೋ ಟು ಮೂವಿ. ಐ ಶಾಲ್ ಗೋ ಟು ಆಸ್ಟ್ರೇಲಿಯಾ. ನೆಕ್ಸ್ಟ್, ದೇ ವಿಲ್ ಗೋ ಟು ಪ್ರೇಯರ್ ಟು ಗಾಡ್. He will go to speak English. Okay. Next, sixth one. Yash will go to Hollywood movie. Darshan will go to act Hollywood movie. Okay. Next, seventh one. She will ride bike.
ಶಿ ವಿಲ್ ಡ್ರೈವ್ ಎ ಕಾರ್. ಓಕೆನಾ. ನೆಕ್ಸ್ಟ್ 8th ಒನ್, ವಿ ವಿಲ್ ಟ್ರಾವೆಲ್ ನೆಕ್ಸ್ಟ್ ಮಂತ್. ವಿ ವಿಲ್ ಟ್ರಾವೆಲ್ ನೆಕ್ಸ್ಟ್ ಮಂತ್. ಇಲ್ಲಿ ನೋಡ್ರಿ, ವಿಲ್ಲನ್ನು ಬಳಸ್ಬೋದು, ಶೆಲ್ಲಾದರೂ ಬಳಸ್ಬೋದು. ಯಾಕಂದ್ರೆ ನಾವು ಹೇಳಿದ್ವಲ್ಲ, ವಿಲ್ ಅನ್ನೋದೇ ಭಾಳಷ್ಟು ಈ ಸೊಸೈಟಿಯಲ್ಲಿ ಬಳಸುವಂತಹ ಫ್ಯೂಚರಲ್ಲಿರುವಂತಹ ವಿಲ್ ಎಂಬ ಹೆಲ್ಪಿಂಗ್ ವರ್ಬ್. ಓಕೆ. ನೆಕ್ಸ್ಟ್ 9th ಒನ್, ಯು ವಿಲ್ ಟರ್ನ್ ಆನ್ ದ ಟಿ ವಿ. ಯು ವಿಲ್ ಟರ್ನ್ ಆನ್ ದ ಟಿ ವಿ. ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಫೈನಲ್ 10ನೇದು, ಧೋನಿ ವಿಲ್ ಗೋ ಟು ಬ್ಯಾಟ್. ಧೋನಿ ವಿಲ್ ಗೋ ಟು ಬೌಲ್. ಧೋನಿ ವಿಲ್ ಗೋ ಟು ಕೀಪಿಂಗ್. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಾವು ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋಗಲಿ 4 ಸೆಂಟೆನ್ಸ್ ಬಿಟ್ಟು ಬೇರೆ ಯಾವ ಸೆಂಟೆನ್ಸಲ್ಲಿ ಮಾತಾಡಲ್ಲ. ಅದು ಯಾವುದಪ್ಪ ಅಂದರೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಸೊ ಇದು ಬಂದರೆ ಡೆಫಿನೆಟ್ಲಾಗಿ ನಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬಹಳ ಸುಲಭವಾಗುತ್ತೆ. ಓಕೆನಾ. ನೋಡ್ರಿ ಎಕ್ಸಾಂಪಲ್, ಶಿ ವಿಲ್ ಕುಕ್ ಬಿರಿಯಾನಿ. ಶಿ ವಿಲ್ ಕುಕ್ ಬಿರಿಯಾನಿ. ಓಕೆ. ಅವಳು ಬಿರಿಯಾನಿಯನ್ನು ಮಾಡುವಳು. ಓಕೆನಾ. ಇದು ಪಾಸಿಟಿವ್ ಸೆಂಟೆನ್ಸ್. ನೆಗೆಟಿವ್ನಲ್ಲಾದರೆ ಅವಳು ಬಿರಿಯಾನಿ ಮಾಡುವುದಿಲ್ಲ ಅಂತಂದಾಗ ಶಿ ವೋಂಟ್ ಕುಕ್ ಬಿರಿಯಾನಿ ಅಥವಾ ಶಿ ವಿಲ್ ನಾಟ್ ಕುಕ್ ಬಿರಿಯಾನಿ ಅಂತ ಕೂಡ ಹೇಳ್ಬೋದು. ವೋಂಟ್ಗೆ ವಿಲ್ ನಾಟ್ಗೆ ಬೋತ್ ಆರ್ ಸೇಮ್. ವೋಂಟ್ ಅಂದರೆ ಶಾರ್ಟ್ಕಟ್. ಸೊ ಶಿ ವೋಂಟ್ ಕುಕ್ ಬಿರಿಯಾನಿ ಅಂತ ಹೇಳ್ಬೋದು, ಶಿ ವಿಲ್ ನಾಟ್ ಕುಕ್ ಬಿರಿಯಾನಿ ಅಂತ ಕೂಡ ಹೇಳ್ಬೋದು. ಓಕೆನಾ. ಇದನ್ನೇ ಕ್ವಶನ್ನಲ್ಲಿ ಹೇಳ್ಬೇಕಂದ್ರೆ, ವಿಲ್ ಶಿ ಕುಕ್ ಬಿರಿಯಾನಿ. ಅವಳು ಬಿರಿಯಾನಿ ಮಾಡಿದಾಳ. ಅವಳು ಬಿರಿಯಾನಿ ಮಾಡಿದಾಳ. ವಿಲ್ ಶಿ, ಯಾಕಂದರೆ ವಿಲ್ ಅನ್ನೋದು ಬಿಗಿನಿಂಗ್ನಲ್ಲಿ ಬಂತಂದರೆ ಅದು ಕ್ವಶನ್. ಅವಳು ಬಿರಿಯಾನಿ ಮಾಡಿಲ್ಲವೇ, ಇಲ್ಲವೇ ಅಂತ ಬಂದರೆ ವೋಂಟ್ ಶಿ ಕುಕ್ ಬಿರಿಯಾನಿ ಅಂತ ಹೇಳಬೇಕು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ವಿ ವಿಲ್ ವಾಚ್ ಮೂವಿ. ವಿ ವಿಲ್ ವಾಚ್ ಮೂವಿ. ನಾವು ಎ ಮೂವಿ ಅಂತ ಇಲ್ಲಿ ಮಾಡ್ತೀರಿ, ಎ ಅನ್ನೋದು ಬರ್ಕೊಳ್ರಿ. ವಿ ವಿಲ್ ವಾಚ್ ಎ ಮೂವಿ. ಎ ಮೂವಿ ಅಂತಂದರೆ ಒಂದು ಸಿನಿಮಾ. ನಾವು ಒಂದು ಸಿನಿಮಾವನ್ನು ನೋಡುವೆವು. ನಾವು ಒಂದು ಸಿನಿಮಾವನ್ನು ನೋಡಿವೆವು. ನಾವು ಒಂದು ಸಿನಿಮಾವನ್ನು ನೋಡುವುದಿಲ್ಲ ಅಂತಂದರೆ ವಿ ವೋಂಟ್ ವಾಚ್ ಮೂವಿ. ವಿ ವೋಂಟ್ ವಾಚ್ ಎ ಮೂವಿ. ನೆಗೆಟಿವ್ ಸೆಂಟೆನ್ಸ್. ನಾವು ಒಂದು ಸಿನಿಮಾವನ್ನು ನೋಡಿವೇವಾ ಅಂದರೆ ನೋಡ್ತೀವ ಅಂತಂದಾಗ ವಿಲ್ ವಿ ವಾಚ್ ಮೂವಿ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ವೀಕ್ ಅಂತ ಹೇಳ್ಬೋದು. ಏನಾದರೂ ಬಳಸ್ಬೋದು ನಾವು. ಓಕೆ. ವೋಂಟ್ ನೆಕ್ಸ್ಟ್ ವೋಂಟ್ ವಿ ವಾಚ್ ಮೂವಿ. ನಾವು ಒಂದು ಸಿನಿಮಾವನ್ನು ನೋಡುವುದಿಲ್ಲವೇ, ಆವಾಗ ವೋಂಟ್ ವಿ ವಾಚ್ ಎ ಮೂವಿ. ನಾವೊಂದು ಸಿನಿಮಾ ನೋಡುವುದಿಲ್ಲವೇ. ಓಕೆನಾ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದು ಸೆಂಟೆನ್ಸನ್ನು, ನಾವು ಕೊಟ್ಟಿರುವಂಥ ಸೆಂಟೆನ್ಸನ್ನೇ ನೀವು ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಪ್ರಾಕ್ಟೀಸ್ ಮಾಡಿರಿ. ಯಾಕಂದರೆ ನಮ್ಮ ಇಡೀ ಪ್ರಪಂಚದಲ್ಲಿ ಮಾತಾಡೋದು 4 ಸೆಂಟೆನ್ಸ್. ಹೌದಾ. ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ, ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಇಷ್ಟಪಟ್ಟು ಏನು ಮಾತಾಡೋಲ್ಲ. ಸೊ ಈ ಸೆಂಟೆನ್ಸನ್ನು ನಾವು ಮಾತಾಡೋದು ಕಲ್ತ್ರೆ ಡೆಫಿನೆಟ್ಲಾಗಿ ಇಂಗ್ಲೀಷ್ ಅನ್ನೋದು ನಮಗೆ ಫ್ಲೂಯೆನ್ಸಾಗಿ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಪ್ರಾಕ್ಟೀಸ್ ಎಲ್ಲ ಸಬ್ಜೆಕ್ಟ್ಗಳಿಗೆ ಪ್ರಯೋಗ ಮಾಡಿರಿ. ವರ್ಬು ಚೇಂಜ್ ಮಾಡಿ ಕಲ್ತಾ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಚಿಕ್ಕ ಮಕ್ಕಳ ಜೊತೆ ಪ್ರಾಕ್ಟೀಸ್ ಮಾಡಿರಿ, ಇಲ್ಲಾಂದರೆ ಅವ್ರ ಜೊತೆ ಮಾತಾಡ್ರಿ, ಅವರಿಗೆ ಕಲಿಸ್ಕೊಡ್ರಿ. ನೀವು ಅವರಿಗೆ ಕಲಿಸ್ಕೊಟ್ಟಂತಾಗುತ್ತೆ, ನಿಮಗೆ ಕಲಿತಂತಾಗುತ್ತೆ. ಸೊ ನೀವು ಇಂಥವ್ರು ವ್ಯಕ್ತಿಗಳ ತೆಗೆ ಪ್ರಾಕ್ಟೀಸ್ ಮಾಡ್ಕೊಂಬೋದು ಏನಿಲ್ಲ. ಇಂಗ್ಲೀಷ್ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಒಬ್ಬ ಪರ್ಸನ್ ಬೇಕಷ್ಟೇ. ಆ ಪರ್ಸನ್ ಹುಡುಗರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಮನೆಗಳವರಾಗಿರ್ಬೋದು, ಬೇರೆ ಯಾರಾಗಿರ್ಬೋದು. ಅಥವಾ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಕಳಿಸ್ಕೊಡ್ರಿ. ಈ ವಿಡಿಯೋನ ಕಳಿಸ್ಕೊಟ್ರೆ ಅವರು ಪ್ರಾಕ್ಟೀಸ್ ಆಗುತ್ತೆ, ಅವರು ನಿಮ್ಮ ಜೊತೆ ಮಾತನಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಸ್ರಿ, ಹಾಗೆ ಶೇರ್ ಮಾಡಿರಿ. ಓಕೆ. ಲೈಕ್ ಮಾಡಿರಿ. ಎಜುಕೇಷನಿಗೆ ಸಪೋರ್ಟ್ ಮಾಡಿರಿ ಪ್ಲೀಸ್.